ಪಿಂಚಣಿ ಜಾರಿಗೊಳಿಸುವಂತೆ ನೌಕರರ ಸಂಘದಿಂದ ಮನವಿ. ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ಪಿಂಚಣಿ ಸೌಲಭ್ಯವನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘ ಹಾಗೂ ಶಿರಹಟ್ಟಿ ತಾಲೂಕು ನೌಕರರ ಸಂಘದಿಂದ ಶಿರಸ್ತೇದಾರ ನಿಂಗಪ್ಪ ದೊಡ್ಮನಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಗದಗ ಜಿಲ್ಲಾ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಎಂ.ಕೆ. ಲಮಾಣಿ ಮಾತನಾಡುತ್ತಾ, ದಿನಾಂಕ 31/3/2006 ಪೂರ್ವದಲ್ಲಿ ನೇಮಕಾತಿಯಾಗಿರುವ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ. ಅದೇ ಪ್ರಕಾರ 2006 ನಂತರ ನೇಮಕವಾದ ಅನುದಾನಿತ ಶಾಲಾ ಹಾಗೂ ಕಾಲೇಜುಗಳ ನೌಕರರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪಿಂಚಣಿ ವಂಚಿತರ ಹಾಗೂ ಮಾಧ್ಯಮಿಕ ಶಾಲಾ ಸಂಘದ ತಾಲೂಕಾ ಅಧ್ಯಕ್ಷ ಎಚ್.ಟಿ. ಬಿಜ್ಜೂರ್, ಎಸ್.ಎಸ್. ಮಠದ್, ರಮೇಶ್ ಎಫ್. ಭಟ್ಕೂರ್ಕಿ, ಎಸ್.ಎಸ್. ಇನಾಮತಿ, ಎಂ.ಬಿ. ಹಡಪದ್, ಎನ್.ಎಚ್. ಶಿಗ್ಲಿ, ಪಿ.ಎಂ. ಹನಸಿ, ಎಸ್.ಐ. ಆರೋಗೇರಿ, ಎಸ್.ಎಲ್. ಮುಳುಗುನ್, ಎಂ.ಕೆ. ರೋಣದ್, ಎಫ್.ಎ. ಬಾಬು ಖಾನವರ್, ಎಚ್.ಎನ್. ಹನುಮರೆಡ್ಡಿ, ಎಂ.ಎಂ. ನದಾಫ್, ಬಿ.ಜೆ. ಶಿರುಂದ್, ಎಸ್.ಎಲ್. ಲಮಾಣಿ, ಕೆ.ವಿ. ಗೌಡರ್, ಎಂ.ಸಿ. ಭಜಂತ್ರಿ, ಪಿ.ಎನ್. ಕುಲಕರ್ಣಿ, ಎನ್.ಎಚ್. ಕಾಳಗಿ ಹಾಗೂ ವೈ.ಎಸ್. ಪಂಗಣ್ಣವರ್ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕ ಗಣ ಸರ್ಕಾರ ಇವರಿಗೆ ಶಿರಹಟ್ಟಿ ತಾಲೂಕಾ ಘಟಕದ ವತಿಯಿಂದ ಮೊದಲೇ ಬೇಡಿಕೆ ಯಾವುದಂದ್ರೆ 1/4/2006 ಮತ್ತು ಪೂರ್ವದಲ್ಲಿ ನೇಮಕವಾಗಿ ನಂತರ ಅನುದಾನಕ್ಕೆ ಒಳಪಟ್ಟ ನೌಕರರಿಗೆ ಮತ್ತು ಅನುದಾನಕ್ಕೆ ಪೂರ್ವದ ಅನುದಾನ ರಹಿತ ಸೇವೆಯನ್ನು ಕೇವಲ ಪಿಂಚಣಿ ಸೌಲಭ್ಯಕ್ಕೆ ಮಾತ್ರ ಪರಿಗಣಿಸಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ನೀಡುವುದು ಮತ್ತು 2014 ಕರ್ನಾಟಕ ಖಾಸಗಿ ಅನುದಾನಿಗಳ ಸಿಬ್ಬಂದಿಗಳ ವೇತನ ನಿವೃತ್ತಿ ವೇತನ ಮತ್ತು ಇತರ ಸೌಲಭ್ಯಗಳ ನಿಯಂತ್ರಣ ವಿಧೇಯಕ 2014 ತಿದ್ದುಪಡಿ ತಂದು ಅಥವಾ ರದ್ದುಪಡಿಸಿ ಭವಿಷ್ಯತ್ತಿನಲ್ಲಿ ಜಾರಿಗೆ ಬರುವಂತೆ ಕ್ರಮ ವಹಿಸುವುದರ ಬಗ್ಗೆ ಮುಖ್ಯವಾಗಿ ಈ ಬೇಡಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಈಗ ಮೂಲ ಬೇಡಿಕೆ ನಮ್ದು ಏನಂದ್ರೆ 1/4/2006 ನಂತರ ನೇಮಕ ಆಗಿರುವಂಥ ಎಲ್ಲ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಎಲ್ಲ ನೌಕರ ಬಾಂಧವರಿಗೆ ಹಳೆ ಪಿಂಚಣಿಯನ್ನು ಜಾರಿ ಮಾಡುವುದು, ಅದರ ಜೊತೆಗೆ 7ನೇ ವೇತನವನ್ನು ತತ್ಕ್ಷಣದಿಂದ ಜಾರಿ ಮಾಡುವುದು, ಖಾಲಿ ಇರುವಂಥ ಹುದ್ದೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವಂಥ ಎಲ್ಲ ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿಯ ಹುದ್ದೆಗಳನ್ನು ತಕ್ಷಣದಿಂದ ಮಂಜೂರಾತಿ ನೀಡುವುದು ಮತ್ತು ಇನ್ನಿತರ ಸರ್ಕಾರಿ ಸೌಲಭ್ಯಗಳಿದಾವಲ್ಲ ಎಲ್ಲ ಸರ್ಕಾರಿ ಸೌಲಭ್ಯಗಳೇನು ಆಯಾ ಶಿಕ್ಷಕ ಬಂಧುಗಳಿಗೆ ಆ ಎಲ್ಲ ಸೌಲಭ್ಯಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆದವರಿಗೂ ವಿಸ್ತರಣೆ ಮಾಡುವುದು ಮತ್ತು ಎಲ್ಲ ಸೌಲಭ್ಯಗಳನ್ನು ನಮಗೂ ನೀಡುವುದು ಈ ಮೂಲ ಬೇಡಿಕೆಗಳನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡುವಂಥ ಒಂದು ಜವಾಬ್ದಾರಿಯನ್ನು ಶಿರಹಟ್ಟಿ ತಾಲೂಕಾ ಘಟಕದ ನೌಕರರ ಸಂಘದ ಅಧ್ಯಕ್ಷರಾದಂಥ ಬಿಜ್ಜೂರ್ ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಮಠದವರು ಮತ್ತು ಕುಂದುಕೊರತೆ ಸಮಿತಿಯ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂಥ ಅಕ್ಬರ್ ಯಾದಗಿರಿ ಅವರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಪರವಾಗಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಶಿರಸ್ತೇದಾರರಾಗಿರುವಂಥ ದೊಡ್ಮನಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಸಲ್ಲಿಸಿ ನಮಗೆ ಒಂದು ಮನವಿ ಕೊಟ್ಟಿದ್ದರ ಬಗ್ಗೆ ಒಂದು ಪತ್ರವನ್ನು ನೀಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಅವರಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇದು ತಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿ